ಕರ್ನಾಟಕ ಸ್ಟೇಟ್ ಲೆಕ್ಚರರ್ ಎಲಿಜಿಬಿಲಿಟಿ ಟೆಸ್ಟು 2024 ಸ್ಪೆಷಲಿ ಇನ್ ಎಕನಾಮಿಕ್ಸು. ಸೊ ಎಕನಾಮಿಕ್ಸಲ್ಲಿ ಕೆಸೆಟ್ ಎಕ್ಸಾಮ್ದೊಂದು ಕ್ವಶನ್ ಪೇಪರ್ ಹೇಗಿತ್ತು ಅಂಥೇಳಿ ಕೆಲವೊಬ್ಬರನ್ನ ನಾವು ಕೇಳಿದರೆ ಕೆಲವೊಬ್ರು ಏನು ಹೇಳ್ತಾರೆ, ಲಾಸ್ಟ್ ಟೈಮ್ ಕಂಪ್ಯಾರಿಸನ್ ಮಾಡಿದರೆ ಈ ಸಲ ಕ್ವಶನ್ ಪೇಪರ್ ಏನು ಟಫ್ ಇರಲಿಲ್ಲ ಅಂಥೇಳಿ ಕೆಲವೊಬ್ರು ಹೇಳ್ತಾರೆ. ಇನ್ನೂ ಕೆಲವೊಬ್ಬರು ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ನ ಕಂಪ್ಯಾರಿಸನ್ ಮಾಡಿದರೆ ಇದು ಟಫ್ ಇತ್ತು ಅಂಥೇಳಿ ಕೆಲವೊಬ್ರು ಹೇಳ್ತಾರೆ. ಆದರೆ ಒಟ್ಟಾರೆಯಾಗಿ ನಾವು ಹೇಳಬಹುದು, ಈ ಕ್ವಶನ್ ಪೇಪರಲ್ಲಿ ಅಂಥದ್ದೇನು ಲಾಸ್ಟ್ ಮತ್ತು ಈ ಸಲ ಇರುವಂಥ ಕ್ವಶನ್ ಪೇಪರ್ಗೆ ಏನು ಅಂಥ ಭಾಳ ಡಿಫ್ರೆನ್ಸ್ ಅನಿಸೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಗಳ ಮೇಲೂ ಕೂಡ ಕ್ವಶನ್ಸನ್ನು ರೇಸ್ ಮಾಡಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ಅಪ್ಲೈಡ್ ಕ್ವಶನ್ಸ್ನೂ ಕೂಡ ಹೆಚ್ಚಾಗಿನೇ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ಸ್ ಅದಾವ ಇಲ್ಲಂತಲ್ಲ, ಬಟ್ ಎವರೇಜ್ ನೋಡಿದ್ರೆ ಅಪ್ಲೈಡ್ ಕ್ವಶನ ಭಾಳ ಅದಾವ. ನಾವು MCQ ಕ್ವಶನ್ಸನ್ನ ಓದಿದರೆ ಇಲ್ಲಿ ಯಾವುದೇ ಯೂಸ್ ಆಗೋದಿಲ್ಲ. ಕೆಲವೊಂದು ಕ್ವಶನ್ಸ್ಗಳು ಬಿಟ್ಟರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಇರುವಂಥದ್ದು ಹೇಗಿದೆ ಅಂತಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳೇ ಅದಾವ. ಸೊ ಹಾಗಾಗಿ ಇಲ್ಲಿ ನಾನು ಇದ್ರ ಬಗ್ಗೆ ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಹೇಳಬೇಕಂತಂದ್ರೆ ಸ್ವಲ್ಪ ಯಾರು ಚೆನ್ನಾಗಿ ಫೋಕಸ್ ಮಾಡಿರ್ತಾರೆ, ಸ್ಪೆಷಲಾಗಿ ಯಾರು ಅಪ್ಲೈಡ್ ಸ್ಟಡಿ ಮಾಡಿರ್ತಾರೆ, ಸೊ ಅಪ್ಲೈಡ್ ಯಾರು ಸ್ಟಡಿ ಮಾಡ್ತಾರೆ ಅವರಿಗೆ ಇದು ಕ್ವಶನ್ ಪೇಪರ್ ಈಸಿನೇ ಆಗುತ್ತೆ ಮತ್ತು ಸ್ಕೋರ್ ಕೂಡ ಮಾಡ್ತಾರೆ. ಮತ್ತು ಕೆಲವೊಬ್ಬರು ಓದಿರ್ತಾರೆ ಆದರೆ ಅಪ್ಲೈಡ್ ಓದಿರೋಂಗಿಲ್ಲ, ಜಸ್ಟ್ ಸಿಲೆಬಸ್ ಓದಿವಿ ಅಂತ ತಿಳ್ಕೊಂಡು ಓದಿಬಿಟ್ಟಿರ್ತಾರೆ. ಸೊ ಅವ್ರಿಗೆ ಇದು ಖಂಡಿತ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಕ್ವಶನ್ಸ್ಗಳನ್ನ ಡೈರೆಕ್ಟ್ ಕೇಳಿದ್ದು ಭಾಳ ಕಡಿಮೆ. ಸಿದ್ಧಾಂತಗಳ ಮೇಲೂ ಕೂಡ ಕ್ವಶನ್ಸ್ ಇದಾವ, ಇಲ್ಲಂತಲ್ಲ. ಯಾವ ಸಿದ್ಧಾಂತನೋ ಯಾರು ಹೇಳಿದ್ರು ಅನ್ನೋಕ್ಕಿಂತನೂ ಯಾವ ವಿಷಯವನ್ನು ಯಾರು ಹೇಳಿದ್ದಾರೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಆಮೇಲೆ ಇಲ್ಲಿ KS ಲೆವೆಲ್ ಕೆಲವೊಂದಂತರೂ ಕ್ವಶನ್ಸ್ ಇರ್ತಾವೆ ನೋಡಿ. ತಳಗಡೆ 4 ಆಪ್ಷನ್ ಕೊಟ್ಟು ಅದ್ರ ತಳಗಡೆ ಮತ್ತು 4 ಕೋಡ್ಗಳನ್ನು ಕೊಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂಥೇಳಿ ಅಂಥ ಕ್ವಶನ್ಸ್ ಕೇಳಿದಾಗ ಇಲ್ಲಿ ಪಕ್ಕ ನಾವು ಡೆಪ್ತ್ ಓದಿದರೆ ಮಾತ್ರ ಅರ್ಥ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ಅಷ್ಟು ಈಸಿಯಾಗಿ ಅದು ನಮ್ಮ ಗ್ರಿಪ್ ಸಿಗೋಂಗಿಲ್ಲ ಇಂಥ ಕ್ವಶನ್ಸ್. ಇನ್ನು ಕೆಲವೊಂದು ಕ್ವಶನ್ಸ್ ಅಂದರೂ ಇದನ್ನು ಯಾರು ಹೇಳಿದ್ದಾರೆ, ಸೊ ಕಾಲಾನುಕ್ರಮವಾಗಿ ಜೋಡಿಸಿ, ಸೊ ಇವುಗಳು ಕೂಡ ಅದಾವ ಕ್ವಶನ್ಸು. ಸೊ ತೆರಿಗೆ ಬಗ್ಗೆನೂ ಕ್ವಶನ್ ಕೇಳಿದ್ದಾರೆ. ಆಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಬಗ್ಗೆನೂ ಕ್ವಶನ್ಸ್ ಇದಾವೆ. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕ್ವಶನ್ಸ್ ಇದಾವೆ. ಗಣಿತಕ್ಕೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ಅದಾವೆ. ಸೊ ಅದನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಸೊ ನಾ ಇಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಕೆಲವು ಕ್ವಶನ್ಸ್ಗಳನ್ನ ಮಾತ್ರ ರೆಸ್ಟ್ರಿಕ್ಟೆಡ್ ಆಗಿ ಡಿಸ್ಕಷನ್ ಮಾಡ್ತಾಯಿದ್ನು. ಸೊ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ಹಾಗಾದ್ರೆ ಈಗ ನಾವು ಈಗಾಗಲೇ ಕೆಲವೊಂದು ಆಲ್ಮೋಸ್ಟ್ PU ಲೆಕ್ಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಈ ಕ್ಲಾಸಸ್ಸನ್ನು ಮಾಡ್ತಾಯಿದ್ವಿ. ಸೊ ಆಲ್ರೆಡಿ ಈಗ ಭಾಳ ಜನ ಜಾಯ್ನಿಂಗ್ ಆಗ್ತಾಯಿದ್ರಿ. ಬಟ್ ಯೂಟ್ಯೂಬಲ್ಲಿ ಜಾಯಿನ್ ಆಗಬೇಡಿ. ನೀವು ಏನು ಮಾಡಿ ಅಂತ ಡೈರೆಕ್ಟ್ ನನಗೆ ಒಂದು ಡಿಸ್ಕ್ರಿಪ್ಟಿವ್ ಇದೆ, ನನ್ನದು ಚಾನಲ್ ಇದೆಯಲ್ಲ CKM ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ, ಅಲ್ಲಿ ಡಿಸ್ಕ್ರಿಪ್ಟಿವ್ ಒಳಗೆ ಹೋದರೆ ನೀವು ನನ್ನ ನಂಬರ್ ಸಿಗುತ್ತೆ. ಸೊ ಅದಕ್ಕೊಂದು ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಕೆಲವೊಬ್ರು ಭಾಳ ಜನ ಹೇಳ್ತಾಯಿದ್ರೆ ಅದಕ್ಕೆ ಜಾಯಿನ್ ಆಗಬೇಕಂತಂದ್ರೆ ಆ ಮೆಥಡ್ ಗೊತ್ತಾಗ್ತಾಯಿಲ್ಲ, ಕೆಲವೊಂದು ಅಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಜಾಯಿನ್ ಆಗಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಅಲ್ಲಿ ಡೈರೆಕ್ಟಾಗಿ ಜಾಯಿನ್ ಆಗೋಕ್ಕಿಂತನೂ ಬಿಫೋರ್ ನೀವು ನನ್ನ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಆದಷ್ಟು ಸೀರಿಯಸ್ ಆಗಿ ಈ ಒಂದು ಕ್ವಶನ್ ಪೇಪರ್ ನೋಡಿದರೆ ಮೇ ಬಿ PU ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಹೀಗೆ ಕ್ವಶನ್ ಕೇಳಿದರೆ ನಾವು ಡೆಪ್ತಾಗಿ ಓದಲೇಬೇಕಾಗತ್ತೆ. ಯಾಕಂತಂದ್ರೆ ಅಪ್ಲೈಡ್ ಕ್ವಶನ್ಸ್ ಅಂತೂ ಕಾಮನ್ ಇರ್ತವೆ. ಸೊ ವಿಷಯ ಪೂರ್ತಿಯಾಗಿ ಅರ್ಥ ಆದರೆ ಇಂಥ ಕ್ವಶನ್ ಪೇಪರ್ಗಳಿಗೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಾವು ಅಷ್ಟು ಸಿಂಪಲ್ಲಾಗಿ ಏನು ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಆದಷ್ಟು ನೀವು ಸೀರಿಯಸ್ ಆಗಿ PU ಲೆಕ್ಚರ್ಗೆ ಯಾರು ಓದ್ತಾ ಇದ್ದೀರಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡೋದು ಬೆಟರ್. ನಮ್ಗೆ ಸಬ್ಜೆಕ್ಟ್ ಏನು ಈಸಿ ಇದೆ ಅಥವಾ ಸಬ್ಜೆಕ್ಟ್ ಏನು ಭಾಳ ಇಲ್ಲ ವಿಷಯ ಅನ್ನೋಕ್ಕಿಂತ ಹೆಚ್ಚಾಗಿ ಅದರದ ಒಂದು ಅಪ್ಲೈಡ್ ಏನು ಕ್ವಶನ್ಸ್ ಬರ್ತಾವಲ್ಲ, ಸೊ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋದು ಅವಶ್ಯಕ. ಸೊ ಸಿದ್ಧಾಂತಗಳು ಮತ್ತು ಅದನ್ನು ಹೇಳಿದವರು, ಆಮೇಲೆ ಕೆಲವೊಂದು ತೆರಿಗೆ ಸಂಬಂಧಪಟ್ಟಂಗೆ ಇಂಥವೆಲ್ಲ ಕೆಲವೊಂದು ಡೈರೆಕ್ಟ್ ಕ್ವಶನ್ ಇದ್ದರೂ ಕೂಡ ಅಲ್ಲಿ ಅಪ್ಲೈಡ್ ಕ್ವಶನ್ ಜಾಸ್ತಿ ಬರೋದಿಲ್ಲ. ನಾವು ಏನು ಮಾಡಬೇಕಾಗಿದೆ, ಟಾಪ್ ಒಳಗೆ ಬರಬೇಕಾಗಿದೆ. ಟಾಪ್ ಒಳಗೆ ಬರೋದು ಭಾಳ ಇಂಪಾರ್ಟೆಂಟ್. ಜಸ್ಟ್ ಪಾಸ್ ಆಗೋದು, ಜಸ್ಟ್ ಎಲಿಜಿಬಿಲಿಟಿ ಆಗೋದು, ಸೊ ಇದೆಲ್ಲ ಕಾಮನ್. ಇದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕಾಗಿದೆ ಅಂದರೆ ಟಾಪ್ ಒಳಗೆ ಬರಬೇಕಾಗಿದೆ. ಸೊ ಆ ಕಾರಣದಿಂದಾಗಿ
ನಾನಿಲ್ಲಿ ಕೇಸೆಟ್ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ನಾನು ಆಲ್ಮೋಸ್ಟ್ ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇರುವಂಥದ್ದು ರಿಸ್ಟ್ರಿಕ್ಟೆಡ್ ಆಗಿ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಗಳನ್ನ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಇನ್ಮೇಲೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅಥವಾ ವಾಟ್ಸಾಪ್ನಲ್ಲಿ ನಾನು ನಿಮಗೆ ಆದಷ್ಟು ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ, ಲಿಂಕ್ ಕೊಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನೀವು ನನಗೆ ಪರ್ಸ್ನಲ್ ಆಗಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ಈಗ ಕೆಲವೊಂದು ಕ್ವಶನ್ಸ್ಗಳನ್ನ ನಾವು ಸಿಂಪಲ್ಲಾಗಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಇದು ಮಲ್ಟಿಪ್ಲೈಯರ್ ಬಗ್ಗೆನೂ ಇದೆ ಮತ್ತು ಎಕ್ಸಲೇಟರ್ ಬಗ್ಗೆನೂ ಕೂಡ ಇದೆ. ಅಂದ್ರೆ ಈ ಒಂದು ಗುಣಕ ಮತ್ತು ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಹೇಗಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡ್ಬಿಡಿ, ಯಾವ ರೀತಿಯಾಗಿ ಅವರು ಕ್ವಶನ್ ಅಪ್ಲೈಡ್ ಕೇಳಬಹುದು ಅಂತೇಳಿ ಇದೊಂದು ನೋಡಿಕೊಂಡ್ರೆ ನಮಗೆ ಇಡೀ ನಾವು ಹೆಂಗೆ ಓದಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ? ಸೊ ಹಾಗಾದ್ರೆ ಹೇಳಿಕೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂಥೇಳಿ ಕ್ವಶನ್ ಇದೆ. ಸೊ ಇಲ್ಲಿ ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಎರಡಕ್ಕೂ ಲಿಂಕ್ ಐತಿಲ್ಲ ಅನ್ನೋದು ನೋಡ್ಕೊಳ್ಬೇಕು. ಅದ್ರ ತಕ್ಕ ಹಾಗೆ ಲಾಸ್ಟ್ಗೆ ಏನು ಮಾಡಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ. ಓಕೆನಾ? ಹಾಗಾದ್ರೆ ಈ ಸೂಪರ್ ಮಲ್ಟಿಪ್ಲೈಯರ್ ಅಂದರೆ ಮಲ್ಟಿಪ್ಲೈಯರ್ ಬರುತ್ತೆ, ಎಕ್ಸಲೇಟರ್ ಬರುತ್ತೆ, ಆಮೇಲೆ ಸೂಪರ್ ಮಲ್ಟಿಪ್ಲೈಯರ್ ಅಂತ ಬರುತ್ತೆ. ಓಕೆನಾ? ಮಹಾಗುಣಕ ಅಂತ ನಾವು ಕರಿತೀವಿ ಅದಕ್ಕೆ ನಾವು. ಗುಣಕ, ವೇಗೋತ್ಕರ್ಷ ಮತ್ತು ಮಹಾಗುಣಕ ಅಂತೇಳಿ 3 ಥರ ನೋಡ್ತೀವಿ ನಾವು. ಸೊ ಅದರಲ್ಲಿ ಈ ಗುಣಕ ಮತ್ತು ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದನು. ಸೊ ಅಲ್ಲಿ ಇನ್ನು ನೆಕ್ಸ್ಟ್ ನಾನು ಸೂಪರ್ ಮಲ್ಟಿಪ್ಲೈಯರ್ ಬಗ್ಗೆ ಡಿಸ್ಕಷನ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಅಷ್ಟರಲ್ಲಿ ಇದು ಈ ಕೆಸೆಟ್ ಎಕ್ಸಾಮ್ ನಡೆದಿದೆ ಈಗ. ಸೊ ಹಾಗಾಗಿ ಈ ಕ್ವಶನ್ ಹೈಲೈಟ್ ಮಾಡಿದ್ದಾರೆ. ಸೊ ನಮಗೆಲ್ಲ ಗೊತ್ತಿದೆ ಗುಣಕ ಅಂದರೆ ಏನು, ವೇಗೋತ್ಕರ್ಷ ಅಂದರೆ ನಮಗೆ ಗೊತ್ತಿದೆ. ಅದನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡಿದನು. ಹಾಗಾದ್ರೆ ಇದು ಮಲ್ಟಿಪ್ಲೈಯರ್ ಮತ್ತು ಎಕ್ಸಲೇಟರ್ಗಳ ಸಂಯೋಜನೆಯಾಗಿದೆ. ಎಸ್, ಇದು ಕರೆಕ್ಟ್ ಆನ್ಸರೇ. ಯಾಕಂದರೆ ಫಸ್ಟ್ ಎ ಆನ್ಸರ್ ಕರೆಕ್ಟ್ ಆಗತ್ತೆ. ಯಾಕಂತಂದ್ರೆ ಸೂಪರ್ ಮಲ್ಟಿಪ್ಲೈಯರ್ ಅನ್ನೋದು ವೇಗೋತ್ಕರ್ಷ ಮತ್ತು ಗುಣಕ ಎರಡನ್ನೂ ಕೂಡ ಒಳಗೊಂಡೈತಿ. ಅದರ ಒಂದು ಸಂಯೋಜನೆ ಏನಾಗೈತಪ್ಪ ಅಂತಂದ್ರೆ ಈ ಒಂದು ಮಲ್ಟಿಪ್ಲೈಯರ್, ಸೂಪರ್ ಮಲ್ಟಿಪ್ಲೈಯರ್ ಅಂತ ಆಗಿದೆ. ಸೊ ಇದನ್ನು ಯಾವಾಗ ಮತ್ತು ಹೇಗೆ ಅಂತ ಅನ್ನೋಕ್ಕಿಂತ ಪೂರ್ವದಲ್ಲಿ ನೆಕ್ಸ್ಟ್ ಇರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡೋಣ. ಸೂಪರ್ ಮಲ್ಟಿಪ್ಲೈಯರ್ ಮಾದರಿಯು ಪ್ರಬಲ ತಂತ್ರಜ್ಞಾನವನ್ನು ಲಘುವಾಗಿ ಪರಿಗಣಿಸುತ್ತದೆ ಮತ್ತು ನಿರಂತರ ಸ್ವಾಯತ್ತ ಬೇಡಿಕೆಯ ನಿರೀಕ್ಷಿತ ವಿಕಸನಕ್ಕೆ ಅನುಗುಣವಾಗಿ ಪ್ರೇರಿತ ಬೇಡಿಕೆಯನ್ನು ಲೆಕ್ಕ ಹಾಕುತ್ತದೆ ಅಂತಿದೆ. ನಿಜ ಹೇಳಬೇಕಂತಂದರೆ ಇಲ್ಲಿ ಈ ಮಲ್ಟಿಪ್ಲೈಯರ್ ಅಥವಾ ಗುಣಕ ಅಥವಾ ಈ ಒಂದು ವೇಗೋತ್ಕರ್ಷವನ್ನು ಸ್ಟಡಿ ಮಾಡೋ ಸಂದರ್ಭದೊಳಗೆ ಬೇಡಿಕೆ ಅನ್ನೋ ಕಾನ್ಸೆಪ್ಟ ವಿಶೇಷ ಬರೋದಿಲ್ಲ, ತಿಳ್ಕೊಂಡು ಬಿಡ್ಬೋದು. ಓಕೆನಾ? ಬೇಡಿಕೆ ಅನ್ನೋ ಕಾನ್ಸೆಪ್ಟ್ ವಿಶೇಷವಾಗಿ ಬರೋದಿಲ್ಲ. ಹಾಗಾಗಿ ಇದು ಆರ್ ಏನಿದೆ ಇದು ರಾಂಗ್ ಅಂತಲೇ ಆಗತ್ತೆ. ಆದರೆ ಎ ಅಂತಿದೆ ನೋಡಿರಿ, ಇದು ಫಸ್ಟ್ ಪ್ರತಿಪಾದನೆ, ಇದು ಕರೆಕ್ಟ್ ಇದೆ. ಹಾಗಂದಮೇಲೆ ಆನ್ಸರ್ ಸಿಕ್ಬಿಡುತ್ತೆ. ಲಾಸ್ಟ್ ಇದ್ದದ್ದು ರಾಂಗ್ ಇದೆ ಅಂತಂದಮೇಲೆ ಇದು ಫಸ್ಟ್ ರೈಟ್ ಇದೆ ಅಂತಂದಮೇಲೆ ಇವೆರಡೂ ಕೂಡ ಅಪ್ಲೈ ಆಗೋದಿಲ್ಲ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಯಾಕಂದ್ರೆ ಇಲ್ಲಿ ಹೂಡಿಕೆ ಅನ್ನೋದು ಕನ್ಸಿಡರ್ ಆಗುತ್ತೆ. ಪ್ರೇರಿತ ಹೂಡಿಕೆ ಮತ್ತು ಸ್ವಾಯತ್ತ ಹೂಡಿಕೆ ಅಂಥೇಳಿ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಸ್ವಾಯತ್ತ ಬೇಡಿಕೆ ಇದು ಹೂಡಿಕೆ, ಪ್ರೇರಿತ ಹೂಡಿಕೆಗೆ ಹೆಚ್ಚು ಮಹತ್ವ ಕೊಡುವಂಥದ್ದು. ಇನ್ನು ಗುಣಕ ಅಂದರೆ ಮತ್ತೇನೂ ಅಲ್ಲ, ಹೊಸದಾಗಿ ಹೂಡಿಕೆ ಮಾಡುವುದರಿಂದ ಆರ್ಥಿಕತೆಯಲ್ಲಿ ಉಂಟಾಗುವ ಆದಾಯದ ಹೆಚ್ಚಳವನ್ನು ಸೂಚಿಸಿಕೊಡುತ್ತೆ. ಇನ್ನು ಎಕ್ಸಲರೇಟರ್ ಅಥವಾ ವೇಗೋತ್ಕರ್ಷ ಏನು ಹೇಳುತ್ತೆ, ಅನುಭೋಗದ ಹೆಚ್ಚಳದಿಂದ ಹೂಡಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ ಪ್ರೇರಿತ ಹೂಡಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳಿಕೊಡುತ್ತೆ. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ನಾವು ಸ್ವಲ್ಪ ವಿಷಯ ಡೆಪ್ತ್ ಓದ್ಕೊಂಡಿದ್ರೆ ಇದಕ್ಕೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಈಸಿಯಾಗಿ ಇದಕ್ಕೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಈ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದರಿಂದ ಇದನ್ನು ಸ್ಪೆಷಲಾಗಿ ಈ ಎ.ಎಚ್. ಹ್ಯಾನ್ಸನ್ ಅವರು ಏನು ಮಾಡ್ತಾರೆ, ಇದನ್ನು ಈ ಒಂದು ಸೂಪರ್ ಮಲ್ಟಿಪ್ಲೈಯರ್ ಅಂತಿದೆಯಲ್ಲ, ಸೊ ಅದನ್ನು ಅವ್ರು ನಮಗೆ ಹೇಳ್ತಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಷಯ ನಮಗೆ ಗೊತ್ತಿರಬೇಕಾಗತ್ತೆ. ಅಂದಾಗ ಮಾತ್ರ ಏನು ಮಾಡ್ಬೋದು, ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ಇಲ್ಲಿ ಒಂದು ರೀತಿಯಾದ ಕ್ವಶನ್ ಇದೆ. ಇದು ಡೈರೆಕ್ಟ್ ಕ್ವಶನ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಕ್ವಶನನ್ನು ಆಗಲೇ ನೋಡಿದಂಥದ್ದು ಭಾಳ ಒಂದು ವಿಶೇಷವಾಗಿರುವಂಥ ಕ್ವಶನ್ ಅದು. ಸೊ ಅದನ್ನು ನಾವು ಭಾಳ ಓದಿದರೆ ಕ್ಲಿಯರ್ ಆಗುತ್ತೆ. ಬಟ್ ಈ ಒಂದು ಕ್ವಶನ್ ಇದೆಯಲ್ಲ, ಇದು ಸ್ವಲ್ಪ ಸಿಂಪಲ್ಲಾಗಿ ನಾವು ಓದ್ಕೊಂಡು ಬಿಟ್ಟಿದ್ರು ಕೂಡ ಆನ್ಸರ್ ಮಾಡ್ಬೋದು. ಓಕೆನಾ, ಈಸಿಯಾಗಿರುವಂಥದ್ದು ಇದು. ಹೆಚ್ಚಿನ ಸಾಮರ್ಥ್ಯದ ಅಥವಾ ಅಧಿಕ ಸಾಮರ್ಥ್ಯದ ಅಥವಾ ಅಧಿಕ ಶಕ್ತಿಯ ಹಣದ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಅಷ್ಟೇ, ಭಾಳ ಸಿಂಪಲ್ ಇರುವಂಥದ್ದು. ಆಲ್ಮೋಸ್ಟ್ ಸಾರ್ವಜನಿಕರೊಂದಿಗಿನ ಕರೆನ್ಸಿ, ಬ್ಯಾಂಕ್ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕ್ನೊಂದಿಗಿನ ಬಾಧ್ಯತೆ, ಇವೆಲ್ಲವೂ ಕೂಡ ಇರೋದಕ್ಕೆ ನಾವೇನು ಕರಿತೀವಿ, ಅಧಿಕ ಶಕ್ತಿಯ ಹಣ, ಹೆಚ್ಚಿನ ಸಾಮರ್ಥ್ಯದ ಹಣ ಅಂತ ಕರಿತೀವಿ. ಹಾಗಾಗಿ ಇವೆಲ್ಲವೂ ಕೂಡ ಏನಾಗೋದಿಲ್ಲ, ಆನ್ಸರ್ ಆಗೋದಿಲ್ಲ. ಇದು ಡೈರೆಕ್ಟ್ ಕ್ವಶನು. ಸೊ ಇದಕ್ಕೆ ಆಲ್ಮೋಸ್ಟ್ ನಮಗೆ ಗೊತ್ತಿರುತ್ತೆ, H=C+RR+ER ಅಂಥೇಳಿ ಕೂಡ ಕರಿತೀವಿ ನಾವು. ಇದಕ್ಕೊಂದು ಸೂತ್ರ ಕೂಡ ಬರುತ್ತೆ. ಸೊ ಹಾಗಾಗಿ ಇಷ್ಟು ಇದೊಂದು ಡೈರೆಕ್ಟ್ ಕ್ವಶನ್ ಕೇಳಿರೋದ್ರಿಂದ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಹಣದ ಬೇಡಿಕೆಗೆ ಮತ್ತು ಪೂರೈಕೆಗೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ಗಳಿವೆಲ್ಲ. ಸೊ ಪೂರೈಕೆ, ಹಣದ ಪೂರೈಕೆ ಹೆಂಗಾಗತ್ತೆ, ಸೊ ಅದನ್ನು ಹೆಂಗೆ ನಿಯಂತ್ರಣ ಮಾಡಲಾಗತ್ತೆ, RBIನ ನಿಯಂತ್ರಣದ ಏನು ಅವು ತಂತ್ರಗಳು ಯಾವುವು ಅಂತ ಕ್ವಶನ್ ಕೇಳ್ತಿರ್ತಾರೆ. ಸೊ ಆಮೇಲೆ ಅದಕ್ಕೆ ಬೇಡಿಕೆ ಹೆಂಗೆ ಉಟ್ಕೊಳ್ಳುತ್ತೆ, ಅಲ್ಲಿ M1, M2, M3, M4 ಅಂತೇಳಿ ಹಣದ ವಿಧಗಳು ಬರ್ತವೆ. ಸೊ ಅಲ್ಲಿ ಇವೆಲ್ಲ ಕನ್ಸಿಡರ್ ಆಗುವಂಥದ್ದು ಜಾಸ್ತಿ. ಸೊ ಹಾಗಾಗಿ ಹೆಚ್ಚಿನ ಸಾಮರ್ಥ್ಯದ ಹಣಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ ಕೇಳಿದ್ದಾರೆ. ಅಂದರೆ ಇದು ಡೈರೆಕ್ಟ್ ಕ್ವಶನ್. ಅದಾದಮೇಲೆ ಯಾಕೆ ಹೇಳ್ತಾ ಇದ್ದೀನಿ, ಕ್ವಶನ್ ಏನು ಟೈಪ್ಸ್ ಬಂದವಲ್ಲ, ಸೊ ಅದನ್ನು ಜಸ್ಟ್ ನೋಡ್ತಾ ಇರುವಂಥದ್ದು. ಈ ಕ್ವಶನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಇದು. ಸೊ ಇದಕ್ಕೆ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ.